ಅವರಿಗೆ ಎಲ್ಲ ಪರವಾಗಿ ಕಾರ್ಯಕ್ರಮವಾಗಿ ಕುಟುಂಬದ ಸಮರ್ಪಣೆ ಕೊಡ್ತೇವೆ. चलो लोग बराबर बड़ा चैनल बंदे अभी फर्स्ट वीक और ವಸಂತ ಋತುಮಾನ ಶೃಂಗಾರದ ಕಲ್ಪತರು ನಾಡಿನ ತವರೂರಿನಲ್ಲಿ ಪ್ರಕೃತಿಯ ಸೌಂದರ್ಯದ ಮಡಿಲಿನಲ್ಲಿ ಮಲೆನಾಡಿನ ಸೆರಗಿನಲ್ಲಿ ನೆಲೆ ನಿಂತಿರುವ ಕಾಲೇಜೇ BMS ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಆಯೋಜನೆಗೊಂಡಿರುವ BMS ಜನಪದ ಸಂಭ್ರಮ 2026 ನೂರಾರು ಕನಸುಗಳೊಂದಿಗೆ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಇದು ಸಂಭ್ರಮದ ಸಂಭ್ರಮವೇ ಸರಿ. ಸಮಯವನ್ನು ಈ ಕಾರ್ಯಕ್ರಮಕ್ಕೆ ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರು ಆತ್ಮೀಯವಾಗಿ ಸ್ವಾಗತ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಬೆಳಕಿನ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಯೆಂದು ಪಾಳೆ ಬಾಗಿದವೋ, ನಮ್ಮ ತಾಯಿ ಚಾಮುಂಡಿಯ ಪೂಜೆಯೆಂದು ಪಾಳೆ ಬಾಗಿದವೋ, ತಿಂಗಳು ಮುಳುಗಿದ ಗಾತಿ ಚಾಮುಂಡಿ ಮಂಡಿಯಲ್ಲಿ ಒದರಿರಿ, ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವು, ಮಾಳವಳ್ಳಿ ತೋಪಲ್ಲಿ ಹೂ ಕಂಡು ಮಂಡೆ ಅಲ್ಲೇ ಒದುವರು ಬಾಳೆ ಬಾಗಿದವು, ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವು, ಕರಿಯ ಕಡ್ಡಿಯ ಸೀರೆ ನರಿಗೆ ಚಿನ್ನದ ಕುಣಿಕೆ, ಕರಿಯ ಕಡ್ಡಿಯ ಸೀರೆ. ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜಾನಪದ ಕಲೆ ಎಂದರೆ ಕೇವಲ ಹಾಗೂ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ.
ಇಂದಿನ ಪೀಳಿಗೆಯನ್ನು ಪೂರ್ವಜರ ಸಂಸ್ಕೃತಿ ಮತ್ತು ಜೀವನ ಶೈಲಿಯೊಂದಿಗೆ ಸಂಪರ್ಕಿಸುತ್ತದೆ. ಜನಪದ ಹಾಡುಗಳು, ನೃತ್ಯಗಳು ಮತ್ತು ಹಬ್ಬಗಳು ಜನರನ್ನು ಒಗ್ಗೂಡಿಸಿ ಸಮಾಜದಲ್ಲಿ ಏಕತೆಯನ್ನು ಬಲಪಡಿಸುತ್ತದೆ. ಜನಪದ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಕೃಷಿ, ಪ್ರಕೃತಿ, ಆರೋಗ್ಯ ಮತ್ತು ನೈತಿಕ ಮೌಲ್ಯಗಳ ಕುರಿತು ಅನುಭವ ಆಧಾರಿತ ಜ್ಞಾನ ಅಡಗಿದೆ. ಅನೇಕ ಸಾಹಿತ್ಯ ಕೃತಿಗಳು, ನಾಟಕಗಳು, ಸಂಗೀತ ಮತ್ತು ಕಲಾರೂಪಗಳು ಜನಪದ ಕಥೆಗಳು ಮತ್ತು ಪರಂಪರೆಗಳಿಂದ ಪ್ರೇರಿತವಾಗಿದೆ. ಜನಪದ ಸಂಸ್ಕೃತಿ ಮಕ್ಕಳಿಗೂ ಯುವಕರಿಗೂ ನೈತಿಕ ಮೌಲ್ಯಗಳು ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ಕಲಿಸುತ್ತದೆ. ಜನಪದ ಹಾಡುಗಳು, ಗಾದೆಗಳು ಮತ್ತು ಕಥೆಗಳು ಪ್ರಾದೇಶಿಕ ಭಾಷೆ ಮತ್ತು ಉಪಭಾಷೆಗಳನ್ನು ಉಳಿಸಲು ಸಹಾಯ ಮಾಡುತ್ತವೆ. ಜನಪದ ಕಲೆಗಳು ಮತ್ತು ಕೈಗಾರಿಕೆಗಳು ಕಲಾವಿದರಿಗೆ ಉದ್ಯೋಗ ಒದಗಿಸಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ. ಜನಪದ ಸಂಸ್ಕೃತಿ ಸಾಮಾನ್ಯ ಜನರ ಜೀವನ, ಸಂಕಷ್ಟ ಮತ್ತು ಆಶಯಗಳನ್ನು ಪ್ರತಿಬಿಂಬಿಸುತ್ತದೆ. ಇದು ವಿಭಿನ್ನ ಸಂಸ್ಕೃತಿಗಳನ್ನು ಉಳಿಸಿ ಸಮಾಜವನ್ನು ಶ್ರೀಮಂತಗೊಳಿಸುತ್ತದೆ. ಜನಪದ ಸಂಸ್ಕೃತಿ ಸಮಾಜದ ಆತ್ಮವಾಗಿದೆ. ಅದು ಪರಂಪರೆಯನ್ನು ಉಳಿಸಿ ಸಮಾಜದಲ್ಲಿ ಏಕತೆ ಮತ್ತು ಮೌಲ್ಯಗಳನ್ನು ಬೆಳೆಸಿ ಸಾಹಿತ್ಯ ಮತ್ತು ಕಲೆಗಳನ್ನು ಸಮೃದ್ಧಿಗೊಳಿಸುತ್ತದೆ. ಈ ಎಲ್ಲ ಅಂಶಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮತ್ತು ತಮ್ಮ ಜೀವನದಲ್ಲಿ ಈ ಅಂಶಗಳನ್ನು ಅಳವಡಿಸಿಕೊಳ್ಳುವ ಸಲುವಾಗಿ ಕಾಲೇಜಿನಲ್ಲಿ ಈ ದಿನ ಜನಪದ ಉತ್ಸವವನ್ನು ಆಚರಿಸಲಾಗುತ್ತಿದೆ. ಇದರ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಮತ್ತು ಈ ಒಂದು ಪ್ರಾಸ್ತಾವಿಕ ನುಡಿ ಶಾಸಕರು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಶ್ರೀಯುತ CB ಸುರೇಶ್ ಬಾಬು ಸರ್ ಹಾಗೂ ಇವರ ಜೊತೆ
ಅಧ್ಯಕ್ಷಣೆಯಾದಂಥ ಶ್ರೀಮತಿ ಪ್ರೀತಿ ರಾಘವೇಂದ್ರ ಅವರೇ, ಉಪಾಧ್ಯಕ್ಷಣೆಯಾದಂಥ ಶ್ರೀಮತಿ ಕಾವ್ಯರಾಣಿ ಅವರೇ, ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿದ್ದಂಥ ಶ್ರೀಮತಿ ಮಂಜುಳಮ್ಮನವರೇ, ಪಟ್ಟಣ ಪಂಚಾಯತಿ ಸದಸ್ಯರುಗಳಾದಂಥ ಸನ್ಮಾನ್ಯ ದಯಾನಂದ್ ಅವರೇ, ಹೇಮಂತ್ ಅವರೇ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಬಾಬು ಸಾಹೇಬ್ರೆ ಮತ್ತು ರಿಯಾಜ್ ಅವರೇ, ಯೋಗಣ್ಣವರೇ, ಮತ್ತು ಎಲ್ಲ ನಮ್ಮ ನಂದವಾಡಿ ಸಾಹೇಬ್ರೆ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಈ ಸಮಾರಂಭದ ಅಧ್ಯಕ್ಷರು ಮತ್ತು ದಕ್ಷ ಮತ್ತು ನಿಷ್ಠೆ ಪ್ರಾಮಾಣಿಕವಾಗಿ ಈ ಒಂದೇನು ಪ್ರಾಂಶುಪಾಲರ ಹುದ್ದೆಯನ್ನು ಉತ್ತಮ ರೀತಿಯಲ್ಲಿ ಕಾಲೇಜಿನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪ್ರೊಫೆಸರ್ ವೀರಣ್ಣ ಸಾಹೇಬ್ರೆ ಮತ್ತು ಎಲ್ಲ ನನ್ನ ವಿದ್ಯಾರ್ಥಿಗಳೇ, ಇವತ್ತು ತುಂಬ ಖುಷಿ ಆಗ್ತದೆ. ಏನಂದರೆ ಗ್ರಾಮೀಣ ಸೊಗಡನ್ನು ನಾವೆಲ್ಲೋ ಒಂದು ಕಡೆ ಮರಿತಾ ಇದ್ದೀವಿ. ಪಾಶ್ಚಾತ್ಯ ಒಂದು ಇದನ್ನು ನೋಡಿ ನಾವು ಆ ಕಡೆನೂ ಹೋಗದೆ ಈ ಕಡೆನೂ ಹೋಗದೆ ಎಡಬಿಡಂಗಿ ಥರ ಆಗಿರ್ತಕ್ಕಂಥದ್ದು ನಾವು ಇವತ್ತು ಪ್ರಸಂಗಗಳನ್ನ ನೋಡ್ತಾ ಇದ್ದೀವಿ. ಮುಂದೆ ಹೋಗೋಕ್ಕೂ ಆಗಲ್ಲ, ನಮ್ಮ ಸಂಸ್ಕೃತಿ ಉಳಿಸ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಸಂಸ್ಕೃತಿನ ಇಡೀ ಬೇರೆ ಬೇರೆ ದೇಶಗಳು ಅದನ್ನು ಅನುಕರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಯೋಗ ಇರ್ಬೋದು, ನಮ್ಮ ಸಂಸ್ಕೃತಿ ಸೀರೆ ಉಡ್ತಕ್ಕಂಥದ್ದು ಇರ್ಬೋದು, ಈ ಸಂಸ್ಕೃತಿ ಇದೆಲ್ಲದನ್ನು ಕೂಡ ಹೆಣ್ಣಿಗೆ ಮೆರುಗು ಮತ್ತು ಗಂಡು ನಾವೆಲ್ಲ ಪಂಚೆ ಶಲ್ಯದಲ್ಲಿ ಹೋಗ್ತಾ ಇದ್ದರೆ ಅದು ಎಷ್ಟು ಒಂದು ಲಕ್ಷಣವಾಗಿರ್ತದೆ. ಇದನ್ನು ಬೇರೆ ಬೇರೆ ದೇಶದವರು ಫಾರಿನರ್ಸು ಕೂಡ ಅದನ್ನು ಅಳವಡಿಸ್ಕೊಳ್ಳೋಕೆ ನೋಡ್ತಾರೆ. ನಾವು ಅವ್ರದನ್ನು ಕೆಲವರು ಅನುಕರಣೆ ಮಾಡಲಿಕ್ಕೆ ಹೋಗಿ ಅದು ಮಾಡೋಕ್ಕಾಗ್ತಾಯಿಲ್ಲ, ನಮ್ಮದನ್ನು ಮಾಡೋಕ್ಕಾಗದೆ ಒಂದು ಎಲ್ಲೋ ಒಂದು ಕಡೆ ಇದರಲ್ಲಿ ಗೊಂದಲದಲ್ಲಿ ತೊಡಗಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಖಂಡಿತ ಇವತ್ತು ತುಂಬ ಖುಷಿ ಆಯಿತು. ನಮ್ಮ ಏನು BMS ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಎಲ್ಲ ಉಪನ್ಯಾಸಕರು ಪ್ರಾಂಶುಪಾಲರಾದಿಯಾಗಿ ಉತ್ತಮ ರೀತಿಯಲ್ಲಿ ಒಂದು ಗ್ರಾಮೀಣ ಒಂದು ಜನಪದ ಉತ್ಸವವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ತುಂಬ ಖುಷಿ ತರ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸೊಗಡನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ಯಾವ್ಯಾವ ಕಾಲದಲ್ಲಿ ಈಗ ನಾವು ಇಲ್ಲಿ ಕಣ ಮಾಡಿದ್ವಿ, ಕಣ ಮಾಡಿ ರಾಗಿನ ಬಿತ್ತಕ್ಕೆ ರಾಶಿ ಮಾಡಿದ್ವಿ. ಯಾವ ಕಾಲದಲ್ಲಿ ರಾಶಿ ಮಾಡೋದು ವಿದ್ಯಾರ್ಥಿಗಳಿಗೆ ಗೊತ್ತಿದೆಯಾ? ಯಾವಾಗ ಸಂಕ್ರಾಂತಿನಲ್ಲಿ ರಾಶಿ ಏನಾಗುತ್ತೆ, ಒಂದೊಂದು ಇದರಲ್ಲೂ ಅಷ್ಟೇ. ಈಗ ಬೇಸಿಗೆಗಾಲ ಮುಗಿದ ತಕ್ಷಣ ಚಳಿಗಾಲ ಬರ್ತದೆ, ಚಳಿಗಾಲ ಆದ ನಂತರ ಚಳಿಗಾಲ ಆದಾಗ ಏನು ಮಾಡ್ತೀವಿ, ಯಾವ ಹಬ್ಬ ಫಸ್ಟ್ ಬರ್ತದೆ? ಸಂಕ್ರಾಂತಿ ಬರ್ತದೆ. ಸಂಕ್ರಾಂತಿನಲ್ಲಿ ಏನು ಮಾಡ್ತೀವಿ? ಎಳ್ಳು ಬಿರ್ತೀವಿ. ಯಾಕೆ? ಚಳಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮೈಯೆಲ್ಲ ಬಿರ್ತಿರ್ತದೆ. ಇದಕ್ಕೆ ಚಳಿಗೆ ಬಿರ್ತಂಥ ಸಂದರ್ಭದಲ್ಲಿ ಎಳ್ಳನ್ನು ಸೇವಿಸಿದ್ರೆ ಏನಾಗುತ್ತೆ? ಎಳ್ಳಲ್ಲಿ ಎಣ್ಣೆ ಅಂಶ ಇರ್ತದೆ ಮಕ್ಕಳ. ಎಣ್ಣೆ ಅಂಶ ಇದ್ದಾಗ ಏನಾಗ್ತದೆ, ನಮ್ಮ ಮೈಯಲ್ಲಿ ಎಣ್ಣೆ ಅಂಶ ಹೋದಾಗ ನಮ್ಮಲ್ಲಿ ಬಿರ್ತಿರ್ತಕ್ಕಂಥದ್ದೆಲ್ಲ ಹೋಗುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದೇ ಶಿವರಾತ್ರಿ. ಶಿವರಾತ್ರಿನಲ್ಲಿ ಏನು ಮಾಡ್ತೀವಿ? ಶಿವರಾತ್ರಿನಲ್ಲಿ ವರ್ಷಕ್ಕೊಂದು ದಿವಸ ಉಪವಾಸ ಇರಬೇಕು. ನಮ್ಮ ಜೀರ್ಣಕ್ರಿಯೆಗೆ ಎಲ್ಲೋ ಒಂದು ಕಡೆ ವಿಶ್ರಾಂತಿ ಕೊಡಬೇಕು. ಬಂದಿದ್ದೆಲ್ಲ ತಿನ್ಕೊಂಡು ಇಂಥ ಮರಿಗಳು ಇಟ್ಕೊಂಡು ಬಾಡೂಟ ಮಾಡ್ಕೊಂಡು ಹೋದರೆ ಖಂಡಿತ ಅದು ಜೀರ್ಣಕ್ರಿಯೆಗೆ ಅನುಕೂಲ ಆಗಲ್ಲ. ಆದ್ದರಿಂದ ಅದು ಸಂಕ್ರಾಂತಿ. ಹಿಂದಿನ ಕಾಲದಲ್ಲಿ ಯುಗಾದಿನಲ್ಲಿ ಒಬ್ಬಟ್ಟೆಲ್ಲೋ ವರ್ಷಕ್ಕೆ ಒಂದು ದಿವಸ ಮಾಡ್ತಾಯಿದ್ರು. ಇವಾಗ ಯಾರು ಬಂದರೂ ಕೂಡ ಒಬ್ಬಟ್ಟು ಬೇಕಂದ್ರೆ ಮಾಡ್ತೀವಿ, ಬೇರೆ ನಾನ್ ವೆಜ್ ಬೇಕಾದರೂ ಮಾಡ್ತೀವಿ. ಆ ಕಾಲಕ್ಕೆ ಬಂದಿದ್ದೀವಿ ನಾವು. ಈಗಲೇ ಹಿಡ್ಕೊಂಬ ಇಲ್ಲೇ ಮಾಡು ಅಂತಕ್ಕಂಥ ಒಂದು ಇನ್ಸ್ಟೆಂಟ್ ಕಾಲಕ್ಕೆ ಬಂದುಬಿಟ್ಟಿದ್ದೀವಿ. ಆದ್ದರಿಂದ ಇಂದಿನ ಪರಂಪರೆ ನಾವು ನೋಡಿದಾಗ ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕು ಅಂತಕ್ಕಂಥದ್ದು, ಎಣ್ಣೆ ಸ್ನಾನ ಇರ್ಬೋದು, ಎಲ್ಲ ಯಾಕೆ ಮಾಡ್ತಾಯಿದ್ರು ಅಂದರೆ ಖಂಡಿತ ನಮ್ಮ ಆರೋಗ್ಯನೂ ಕೂಡ ಕಾಪಾಡ್ಕೋಬೇಕು, ನಾವು ಕೂಡ ಸದೃಢವಾಗಿರಬೇಕು. ಮತ್ತು ನಾವು ಮಾಡ್ತಕ್ಕಂಥ ಒಂದು ಕೃಷಿ ಚಟುವಟಿಕೆಗಳಲ್ಲಿ ನಾವು ತೊಡಗಿಕೊಂಡು ಈ ಜಾನುವಾರುಗಳಿಗಿರ್ಬೋದು ಎಲ್ಲದನ್ನೂ ಕೂಡ ಅವಕ್ಕೂ ಕೂಡ ಗೌರವಿಸ್ತಕ್ಕಂಥ ಸಂಕ್ರಾಂತಿನಲ್ಲಿ ಇವತ್ತು ಅಲ್ಲಿ ಅವಕ್ಕೆಲ್ಲ ಪೂಜೆ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಸಂಸ್ಕೃತಿಯನ್ನು ನಾವು ಒಳಗೊಂಡಂಥ ಸಂಸ್ಕೃತಿನ ಇವತ್ತು ನೀವೆಲ್ಲರೂ ಕೂಡ ನಮಗೆ ಮತ್ತೆ ಮರುಕಳಿಸೋ ರೀತಿಯಲ್ಲಿ ಇಲ್ಲಿ ಬಿಂಬಿಸ್ತಾ ಇದೆ. ಖಂಡಿತ ಇದನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ನಮ್ಮ ಜನಪದ ಶೈಲಿ ಏನಿದೆ, ಹಿಂದಿನ ಕಾಲದಲ್ಲಿ ಯಾರೂ ಕೂಡ ಓದಿರ್ತಿರಲಿಲ್ಲ. ಇವತ್ತು ಗೊಲ್ರಟ್ಟಿಗಳಿಗೆ ಹೋದರೆ ನೀವಲ್ಲಿ ಜನಪದ ಕಲೆಗಳು ಹಾಡುಗಳು ಹೇಳ್ತಾರೆ, ಇವಾಗಲೂ ಹೇಳ್ತಾರೆ. 1ನೇ ಕ್ಲಾಸು ಕೂಡ ಓದಿರಲ್ಲ ಅವರು. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅದು ಅರ್ಥೈಸ್ಕೊಳ್ಳೋದಕ್ಕೆ ನಿಮಗೆ ಸಾಕಷ್ಟು ಸಮಯ ಬೇಕಾಗ್ತದೆ. ಆ ರೀತಿಯಲ್ಲಿ ಅವರೆಲ್ಲ ಇವತ್ತು ಜನಪದ ಗೀತೆಗಳನ್ನ ಆಡ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಆ ಒಂದು ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಈ ಕಾಲೇಜ್ ಬಗ್ಗೆ ಅಪಾರವಾದ ಖುಷಿ ಮತ್ತು ಹೆಮ್ಮೆನೂ ಕೂಡ ಇದೆ. ಇಲ್ಲಿ ಹೊಸ ಒಂದು ECS ಅಂತಕ್ಕಂಥ ಒಂದು ಇದನ್ನು ಕೂಡ ಇವತ್ತು ತೆರೆದು ಇವತ್ತು ಅದರ ಮುಖಾಂತರ ಕೂಡ ನಮಗೆ ಒಳ್ಳೆಯ ವ್ಯಾಸಂಗವನ್ನು ಏನು ಎಕನಾಮಿಕ್ಸು, ಇಂಗ್ಲೀಷು, ಕಂಪ್ಯೂಟರ್ ಸೈನ್ಸ್ ಒಂದು ಕೋರ್ಸನ್ನು ಕೂಡ ಇವತ್ತು ಇಲ್ಲಿ ಓಪನ್ ಮಾಡಿ ಇಡೀ ಜಿಲ್ಲೆನಲ್ಲೇ ಕೂಡ ಎಲ್ಲೂ ಇಲ್ಲ ಮಕ್ಕಳ. ಇಲ್ಲಿ ಮಕ್ಕಳಿಗೆ ಅದು ಅವಕಾಶ ಸಿಕ್ಕಿದೆ. ಕಳೆದ ವರ್ಷ 30 ಜನ ಇದ್ದರು, ಇವತ್ತು 50 ಜನನೂ ಕೂಡ ಅದಕ್ಕೆ
ನಾವು ಅಡ್ಮಿಷನ್ ಮಾಡ್ಕೊಂಡಿದ್ವಿ ಅಂತ ಪ್ರಾಂಶುಪಾಲರು ಹೇಳಿದಾಗ ತುಂಬ ಖುಷಿ ಆಯಿತು. ಅವ್ರಿಗೇನೋ ಒಂದು ಗುರಿ ಇದೆ, ನಮ್ಮ ಮಕ್ಕಳಿಗೆ ನಾನು ಇರ್ತಕ್ಕಂಥ ಒಂದು ಸಂಸ್ಥೆಗೆ ಮತ್ತು ಈ ಒಂದು ಕಾಲೇಜ್ಗೆ, ಸರ್ಕಾರಿ ಸಂಸ್ಥೆನ ಉಳಿಸ್ಬೇಕು, ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ನಾವು ಬೋಧನೆ ಮಾಡಿ ಅವ್ರನ್ನೆಲ್ಲರನ್ನೂ ಕೂಡ ಒಂದು ದಡ ಸೇರಿಸಬೇಕು. ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ವಿಷಯದಲ್ಲೂ ಕೂಡ ಎಲ್ಲೂ ಕೊರತೆ ಆಗದ ರೀತಿಯಲ್ಲಿ ನಾವು ವ್ಯಾಸಂಗಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಾಂಶುಪಾಲರು, ಅವ್ರ ಸಂಗಡಿಗರೆಲ್ಲ ಉಪನ್ಯಾಸಕರನ್ನು ಒಳಗೊಂಡಂತೆ ಇವತ್ತು ಅವರು ಒಂದು ದಾಪುಗಾಲಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಇವತ್ತು ನಾವು ಪ್ರತಿಯೊಂದು ಮನೆಗೂ ಕೂಡ ಮಕ್ಕಳನ್ನು ನೋಡೋಕೆ ಹೋದಾಗ SLC ಆದಮೇಲೆ PUC ಆದಮೇಲೆ ಏನು ಅಂತಕ್ಕಂಥದ್ದು ಮಕ್ಕಳು ಆಲೋಚನೆ ಮಾಡೋಂಥ ಸಂದರ್ಭದಲ್ಲಿ ನಾವು ಕೂಡ ಕ್ಯಾನ್ವಾಸ್ ಮಾಡ್ಕೊಂಡು ಹೊರಟ್ವಿ ಮನೆಗಳಲ್ಲಿ ಹೋದಾಗ. SLC ಪಾಸ್ ಆದ ಮಕ್ಕಳನ್ನು ಇಲ್ಲೇ ಸರ್ಕಾರಿ ಶಾಲೆಯಲ್ಲಿ ಎದುರುಗಡೆ ಇರ್ತಕ್ಕಂಥ PU ಕಾಲೇಜು 97% ರಿಸಲ್ಟನ್ನು ತಂದು ಕೊಟ್ಟಿರ್ತಕ್ಕಂಥ ಸರ್ಕಾರಿ ಕಾಲೇಜು ಹೆಮ್ಮೆ ಆಗ್ತದೆ. ಅಂಥ ಶಾಲೆಗಳಿಗೆ ಸೇರಿಕೊಳ್ಳಿ ಅಂತ ನಾವು ಕೂಡ ಬಂದಂಥವ್ರಿಗೆ ಇವತ್ತು ಕೂಡ 2 ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಸೇರಿಸಿ ಬಂದೆ ನಾನು. ಯಾಕೆಂದರೆ ಬೇರೆ ಎಲ್ಲೋ ತಾಲೂಕು ಹೊಸದುರ್ಗಕ್ಕೆ ಹೋಗ್ತೀನಿ, ಇನ್ನೊಂದು ಕಡೆ ಹೋಗ್ತೀನಿ ಅಂತಂದರು. ಇಲ್ಲೇ ಓದಿ ನಿಮ್ಮ ಊರು ನಿಮ್ಮ ತಾಲೂಕಿನ ಕೀರ್ತಿನ ನೀವು ಬೆಳಗಿದ್ರೆ ಖಂಡಿತ ಎಲ್ಲರೂ ಕೂಡ ನಿಮ್ಮ ಕಡೆ ಮಖ ಮಾಡಬೇಕು. ನಿಮ್ಮಲ್ಲಿ ಆ ರೀತಿ ಒಂದು ಮನೋಭಾವನ ಬೆಳೆಸ್ಕೊಳ್ಳೋಂಥದ್ದು ಮಾಡಿದ್ರೆ ನಾನು ನಮ್ಮದು ಅಂತಕ್ಕಂಥ ಭಾವನೆ ನಿಮಗೆಲ್ಲರಿಗೂ ಕೂಡ ಬಂದರೆ ಇವತ್ತು ಹಳ್ಳಿಗಳು ಉದ್ಧಾರ ಆಗುತ್ತೆ, ಕಾಲೇಜು ಉದ್ಧಾರ ಆಗುತ್ತೆ, ನಿಮ್ಮ ತಾಲೂಕು ಉದ್ಧಾರ ಆಗುತ್ತೆ, ದೇಶನೂ ಉದ್ಧಾರ ಆಗುತ್ತೆ. ಇವತ್ತು ಪ್ರಾಥಮಿಕವಾಗಿ ಇಲ್ಲಿ ನಿರೂಪಕಿ ಹೇಳುವಂಥ ಸಂದರ್ಭದಲ್ಲಿ ಹೇಳಿದ್ರು, ಇವತ್ತು ಏನು ಚಿಕಾಗೋದಲ್ಲಿ ಏನು ನಮ್ಮ ಇವರು ವಿವೇಕಾನಂದರು ಹೋಗಿ ಅಲ್ಲಿ ಇದನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದಷ್ಟೇ, ಯುವಕರೇ ಎದ್ದೇಳಿ, ನೀವಿದ್ದರೆ ಏನು ಬೇಕಾದರೂ ಕೂಡ ಸಾಧನೆ ಮಾಡಬೇಕು ಮಾಡ್ಬೋದು ಅಂತಕ್ಕಂಥದ್ದು ಏನು ಅವರು ನಮಗೆಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಯುವಕರು ನೀವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ನಿಮ್ಮ ಭವಿಷ್ಯನೂ ಕೂಡ ನಾನು ಆಲೋಚನೆ ಮಾಡಿದ್ದೇವೆ. ಈ ಸಲ ನಾವೇನು ಮಾಡ್ತಾಯಿದ್ವಿ, ಕಳೆದ 14 ವರ್ಷದಿಂದ CET ನೀಟ್ಗೆ ಹೆಚ್ಚಿನ ಒತ್ತನ್ನು ಕೊಡ್ಕೊಂಬರ್ತಾಯಿದ್ವಿ. ಈ ವರ್ಷ ನಾವು ಇನ್ನೂ ಒಂದು ಆಲೋಚನೆ, ನಮ್ಮ ಡಿಗ್ರಿಗಳು ಬೇರೆ ಬೇರೆ BA BCom ಮಾಡಿದಂಥ ಮಕ್ಕಳ ಭವಿಷ್ಯ ಏನು ಅಂತಕ್ಕಂಥದ್ದು ಕೂಡ ಆಲೋಚನೆ ಮಾಡಿ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಇವತ್ತು ತಯಾರಿ ಮಾಡಲಿಕ್ಕೂ ಕೂಡ ನಾವಿವತ್ತು ಕ್ಲಾಸಸ್ಸನ್ನು ಮಾಡೋಕ್ಕೆ ಮುಂದಾಗ್ತಾಯಿದ್ದೀವಿ ಈ ವರ್ಷದಿಂದ ಮಕ್ಕಳ. ಅದರಲ್ಲಿ ಇವತ್ತು FDA SDA ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು, ಪೊಲೀಸ್ ಇಂಟರ್ವ್ಯೂಸ್ ಇರ್ಬೋದು, ಏನೇ ಬಂದರೂ ಮಕ್ಕಳಿಗೆ ಅಲ್ಲಿ ಉಚಿತವಾಗಿ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ಅವರಿಗೆಲ್ಲ ಉತ್ತಮ ರೀತಿಯಲ್ಲಿ ಅವರಿಗೆ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಅನುವು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಮ್ಮ ತುಮಕೂರು ಯೂನಿವರ್ಸಿಟಿ ಡೀನು ಪರಶುರಾಮ್ ಅವರು ನಾವೆಲ್ಲರೂ ಕೂಡ ಮಾತಾಡಿದ್ದೇವೆ. ಖಂಡಿತ ಮತ್ತು ದಾವಣಗೆರೆ ಇನ್ಸೈಟ್ ಅಕಾಡೆಮಿಯ ಒಡೆಯರು ಎಲ್ಲ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಿ ಅದಕ್ಕೆ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ನಾವು ಈಗ ಟೆಕ್ನಿಕಲ್ ಕೋರ್ಸ್ಗೂ ಕೂಡ ನಮ್ಮ ಮಕ್ಕಳಿಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಕೈ ಹಾಕಲಿಕ್ಕೆ ಮುಂದಾಗ್ತಿದ್ದೀವಿ. ಮಕ್ಕಳ ಎಲ್ಲದೂ ಕೂಡ ಉಚಿತವಾಗಿ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ನಮ್ಮ ಉದ್ದೇಶ ಏನಂದರೆ ಪ್ರತಿಯೊಂದು ಮನೇಲೂ ಒಂದು ಮಗು ಒಂದು ಒಳ್ಳೆಯ ವಿದ್ಯಾವಂತರಾಗಿ ಅವ್ರ ಭವಿಷ್ಯವನ್ನು ರೂಪಿಸ್ಕೊಂಡು ಅವ್ರೇನು ತಂದೆ ತಾಯಿಗಳು ಅವ್ರಿಗೆ ಕಷ್ಟದಿಂದ ಹೊಟ್ಟೆ ಬಟ್ಟೆ ಕಟ್ಟಿ ಇವತ್ತು ಅವ್ರನ್ನ ಓದಿಸಿದರೆ ಅವ್ರನ್ನ ಮುಂದಿನ ಅವರು ನಾವು ಮುಪ್ಪಿನ ಕಾಲದಲ್ಲಿ ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು. ಅದಾದ ನಂತರ ನಿಮ್ಮ ಶಾಲೆ, ನಿಮ್ಮ ಸ್ಕೂಲು, ನಿಮ್ಮ ಊರು, ನಿಮ್ಮ ತಾಲೂಕು ಎಲ್ಲದರ ಬಗ್ಗೆ ಗೌರವ ಇರಬೇಕು. ಮತ್ತು ನೀವು ಕಲಿಯೋಕ್ಕೆ ಹೇಗೆ ಬೇರೆಯವ್ರ ಸಹಕಾರ ನಿಮ್ಗೆ ಆಗ್ತಾರೆ, ಆ ನಿಟ್ಟಿನಲ್ಲಿ ನೀವು 4 ಜನಕ್ಕೆ ಸಹಾಯ ಮಾಡ್ತಕ್ಕಂಥ ಮನೋಭಾವ ನೀವು ಬೆಳೆಸ್ಕೋಬೇಕು. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಸಂಸ್ಕೃತಿ, ನಿಮ್ಮೆಲ್ಲರ ಒಂದು ಮನಸ್ಥಿತಿ ಬೆಳೆದ್ರೆ ಖಂಡಿತ ದೇಶ ಉದ್ಧಾರ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಕಳೆದ 24-25ನೇ ಸಾಲಿನಲ್ಲಿ ಇಲ್ಲಿಂದ ಸುಮಾರು 4 ಜನ ಯೂನಿವರ್ಸಿಟಿಲಿ ಟಾಪರ್ಸ್ ಆಗಿದ್ದಂಥದ್ದು ಕೂಡ ನಾವು ನೋಡಿದ್ವಿ. ಅದರಲ್ಲಿ ಫಸ್ಟ್ ರ್ಯಾಂಕು 2 ಮಕ್ಕಳು ಬಂದಿದ್ದರು, ಸೆಕೆಂಡ್ ರ್ಯಾಂಕ್ 1 ಮಗು ಮತ್ತು ಥರ್ಡ್ ರ್ಯಾಂಕು ಕೂಡ 1 ಮಗು. ತುಂಬ ಖುಷಿ ಆಯಿತು. ಇವತ್ತು ರ್ಯಾಂಕಿಂಗ್ ಬರೋಂಥ ಒಂದು ಸ್ಥಿತಿಗೆ ಕಾಲೇಜಿನಲ್ಲಿ ಎಲ್ಲ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಏನು ಮಕ್ಕಳಿಗೆ ಅಷ್ಟು ಉತ್ತಮ ರೀತಿಯಲ್ಲಿ ವ್ಯಾಸಂಗವನ್ನು ಮಾಡಿಸ್ತಾ ಇದ್ದಾರೆ. ಖಂಡಿತ ಅದನ್ನು ಮುಂದುವರಿಸ್ಕೊಳ್ಳಿ. ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ನಾವೆಲ್ಲ ಕೂತ್ಕೊಂಡು ಈ ಒಂದು ಕ್ಯಾಂಪಸ್ನ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿ ಬಂದಂಥ ಮಕ್ಕಳು ಒಳ್ಳೆಯ ಕಲಿಕೆ, ಅವ್ರಿಗೆ ಬೇಕಾದಂಥ ಎಲ್ಲ ಒಂದು ಸಲಕರಣೆಗಳನ್ನು ಸಹಕಾರವನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಕ್ರೀಡೆಯಲ್ಲೂ ಕೂಡ ಮಕ್ಕಳು ಹೆಚ್ಚಿನ ಒಂದು ಪ್ರೋತ್ಸಾಹ ಕೂಡ ಇಲ್ಲಿ ತುಮಕೂರು ಯೂನಿವರ್ಸಿಟಿನಲ್ಲಿ ಕ್ರೀಡೆಯಲ್ಲೂ ಕೂಡ ಥ್ರೋಬಾಲಲ್ಲೂ ಚಾಂಪಿಯನ್ ಬಾಯ್ಸ್ ಆಗಿರ್ತಕ್ಕಂಥದ್ದು, ಟೆನಿಕಾಟ್ ಚಾಂಪಿಯನ್ ಕೂಡ ಹೆಣ್ಮಕ್ಳು ಕೂಡ ತೊಗೊಂಡಿರ್ತಕ್ಕಂಥದ್ದು ಕೂಡ ಖುಷಿ ತರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನಾವು ಗ್ರಾಮೀಣ ಒಂದು ಸೊಗಡನ್ನು ಉಳಿಸ್ತಕ್ಕಂಥದ್ದಕ್ಕೆ ಜನಪದೋತ್ಸವವನ್ನು ತಾವೇನು ಆಯೋಜಿಸಿದಿರಿ,
ಖಂಡಿತ ಈ ಸಂಸ್ಕೃತಿ ಏನಿದೆ ಅದ್ರ ಮುಖಾಂತರ ಸಾಕಷ್ಟು ವಿಷಯಗಳು ಅಡಗಿದೆ ಮಕ್ಕಳ. ಇದರಲ್ಲಿ ಪ್ರೀತಿ ಅಡಗಿದೆ, ಇದರಲ್ಲಿ ಒಂದು ಸಂಸ್ಕೃತಿ ಅಡಗಿದೆ, ಇದರಲ್ಲಿ ಒಂದು ನೆಮ್ಮದಿ ಅಡಗಿದೆ. ಇವತ್ತು ಇಲ್ಲಿ ನಾವು ಈಗ ಈ ಯಾಂತ್ರಿಕ ಜೀವನಕ್ಕೆ ನಾವೆಲ್ಲರೂ ಕೂಡ ಕಾಲಿಟ್ಕೊಂಡು ಯಾರೂ ಕೂಡ ನೆಮ್ಮದಿಯಾಗಿಲ್ಲ. ಶ್ರೀಮಂತನೂ ನೆಮ್ಮದಿಯಾಗಿಲ್ಲ, ಬಡವನೂ ಕೂಡ ನೆಮ್ಮದಿಯಾಗಿಲ್ಲ. ಎಲ್ಲೋ ಒಂದು ಕಡೆ ಆತಂಕದಲ್ಲಿ ಇರ್ತಕ್ಕಂಥದ್ದು ಯಾಂತ್ರಿಕ ಜೀವನ. ಪಕ್ಕದಲ್ಲಿದ್ದವ್ರನ್ನ ಮಾತಾಡಿಸ್ಬೇಕು ಅಂದ್ರೂ ಮೊಬೈಲೇ ಬೇಕು. ಗುಡ್ ಮಾರ್ನಿಂಗ್ ಹೇಳೋಕ್ಕೂ ಕೂಡ ಪಕ್ಕದ ರೂಮಲ್ಲಿದ್ದರೆ ಮನೆಯಲ್ಲಿ ತಂದೆ ತಾಯಿಗೂ ಗುಡ್ ಮಾರ್ನಿಂಗ್ ಇಲ್ಲೇ ಆಗ್ತೀವಿ, ತಂಗಿಗೂ ಹಂಗೆ ಆಗ್ತೀವಿ. ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಬೆಳಗ್ಗೆ ಹಿಂದಿನ ಕಾಲದಲ್ಲಿ ಪತ್ರ ಬರೀತಕ್ಕಂಥದ್ದು ನೀವು ನೋಡಿದ್ರಿಲ್ವ, 15 ರೂಪಾಯಿಗೆ ಒಂದು ಕಾರ್ಡ್ ಸಿಕ್ಕಿದಾಗ ಅದರಲ್ಲಿದ್ದಂಥ ಖುಷಿ, ನೀವು ಕ್ಷೇಮವೇ ನಾವು ಕ್ಷೇಮ, ಈ ಥರ ಎಲ್ಲ ಬರೆದಾಗ ಎಷ್ಟು ಅದರಲ್ಲಿ ಬಾಂಧವ್ಯಗಳು ಅಡಗಿತ್ತು ಅಂತಂದರೆ ಖಂಡಿತ ಆ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗೋಣ. ಎಲ್ಲರನ್ನೂ ಕೂಡ ಒಟ್ಟಿಗೆ ತೊಗೊಂಡೋಗುವಂಥ ಮನಸ್ಥಿತಿ ಎಲ್ಲರೂ ಕೂಡ ಬೆಳೆಸೋಣ. ನೀವೇನು ಈ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದೀರಾ, ನೀವಾದರೂ ಕೂಡ ಇನ್ನು ನಿಮಗೆ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಳುವಂಥ ಸಮಯ ಇದು ಮಕ್ಕಳ. ನಿಮ್ಮ ಡಿಗ್ರಿ 3 ವರ್ಷ ಡಿಗ್ರಿ ಆದ ನಂತರ ನೀವು ನಿಮ್ಮ ಮುಂದೇನು ನೀವು ಒಂದು ಏನಾರು ಒಂದು ಕೆಲಸ ಮಾಡಬೇಕು, ಏನಾರು ಒಂದು ನಾನು ಕಾಲ ಮೇಲೆ ನಿಂತ್ಕೊಳ್ಳುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆ ಇರಬೇಕು. ಮತ್ತು ನೀವು ಯಾರನ್ನೂ ಕೂಡ ಅವಲಂಬಿತರಾಗಬಾರ್ದು ಮಕ್ಕಳು. ಆ ರೀತಿಯಲ್ಲಿ ನಿಮ್ಮ ಅನಿಸಿಕೆ ಏನಿದೆ, ನಿಮ್ಮ ಮನಸ್ಥಿತಿನಲ್ಲಿರ್ತಕ್ಕಂಥ ವಿಷಯಗಳನ್ನ ಹಂಚಿಕೊಂಡು ಅದಕ್ಕೆ ನಿಮಗೆ ಯಾವ ರೀತಿ ಪ್ರೋತ್ಸಾಹ ಬೇಕಾದರೂ ಕೂಡ ನಾವೆಲ್ಲ ಇರ್ತೇವೆ ನಿಮ್ಮ ಜೊತೆ. ಖಂಡಿತ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಬೇರೆ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲದಕ್ಕೂ ಕೂಡ ನೀವು ತಯಾರಿಯನ್ನು ಮಾಡಿಕೊಳ್ಳಿ. ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಉತ್ತೇಜನ ನೀಡಲಿಕ್ಕೆ ಇವತ್ತು ಸಮಾಜ ನಿಮ್ಮ ಜೊತೆ ಇದೆ. ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ನಮ್ಮ ಜೊತೆ ಎಲ್ಲ ವಿಷಯಗಳನ್ನ ಕೂಡ ಹಂಚಿಕೊಳ್ಳಿಕ್ಕೆ ಮತ್ತು ನಿಮ್ಮ ಸಂಸ್ಥೆಗಳಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಮತ್ತು ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಭವಿಷ್ಯ ರೂಪಿಸುವ ಮಾರ್ಗದರ್ಶಕರು, ಶಿಕ್ಷಣದ ಗಂಭೀರತೆಯ ಜೊತೆಗೆ ಮಮತೆಯ ಮಿಡಿತ ಹೊಂದಿರುವವರು ಹಾಗೂ ಕಾಲೇಜಿನ ಪ್ರಗತಿಯ ಪಥವನ್ನು ಒಳಗಿಸುತ್ತಿರುವವರು ಹಾಗೂ ವಿದ್ಯಾರ್ಥಿಗಳ ಹೆಚ್ಚು ಏನಂದ್ರೆ ಆದೇಶ ಏನಂದರೆ ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಜಾನಪದ ಉತ್ಸವವನ್ನು ಮಾಡಬೇಕು ಹಾಗೆ ಅಂತೇಳಿ ಸುತ್ತೋಲೆಯನ್ನು ಹೊರಡಿಸಿತ್ತು. ಆ ಪ್ರಕಾರ ನಾವು ಕಳೆದ ವರ್ಷ ನಮ್ಮ ಕಾಲೇಜಿನಲ್ಲೂ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಿದ್ವಿ. ಮಾನ್ಯ ಶಾಸಕರಾದಿಯಾಗಿ ಆಗಮಿಸಿದ್ರು. ಅದೊಂದು ಐತಿಹಾಸಿಕ ಸಂದರ್ಭ, ಒಂದು ಉತ್ತಮವಾದಂಥ ಕಾರ್ಯಕ್ರಮ. ಈ ವರ್ಷ ನಮ್ಮ ಸರ್ಕಾರ ಅಥವಾ ಕಾಲೇಜು ಶಿಕ್ಷಣ ಇಲಾಖೆಯನ್ನು ಆದೇಶ ಮಾಡಲಿಲ್ಲ. ಆದರೂ ನಮ್ಮ ವಿದ್ಯಾರ್ಥಿಗಳು ಕಳೆದ ವರ್ಷ ಯಾವ ರೀತಿ ಜಾನಪದ ಉತ್ಸವವನ್ನು ನಾವು ಮಾಡಿದ್ವಿ, ಅದಕ್ಕಿಂತ ಮೀರಿ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರೋದು ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ಘಟನೆಯಾಗಿ ಅಂತ ಹೇಳಿಕೆ ನಾನು ಬಯಸ್ತೀನಿ ಅಂತೇಳಿ. ಇದರ್ಥ ಇಷ್ಟೇ, ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಕಳೆದ ವರ್ಷ ನಮ್ಮ ಕಾಲೇಜಿನ ವತಿಯಿಂದ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆದರೆ ಈ ವರ್ಷ ವಿದ್ಯಾರ್ಥಿಗಳ ಸ್ವಯಂ ಪ್ರೇರಿತವಾಗಿ ಅದಕ್ಕೆ ತಗುಲುವ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸಿ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಜನಪದ ಉತ್ಸವವನ್ನು ಮಾಡಿರೋ ಕಾರಣಕ್ಕಾಗಿ ಇಡೀ ಕಾಲೇಜಿನ ಪರವಾಗಿ ಮಾನ್ಯ ಎಲ್ಲ ವೇದಿಕೆ ಮೇಲಿರುವ ಗಣ್ಯರ ಪರವಾಗಿ ಅವರಿಗೆಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಅಂತ. ಬಹುಶಃ ಕಳೆದ ವರ್ಷ ನಾವು ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರನ್ನ ಆಹ್ವಾನಿಸಿದ್ವಿ. ನೀವೆಲ್ಲರೂ ಗಮನಿಸಿರ್ಬೋದು, ಸಾವಿರಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಮಾನ್ಯ ಶಾಸಕರು ಭಾಗಿಯಾಗ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕಾಲೇಜಿನ ಕಾರ್ಯಕ್ರಮ ಅಂದಾಗ ಒಂದಷ್ಟು ಹೆಚ್ಚು ಒಂಚೂರು ಮುಂದೋಗಿ ನಮ್ಮ ಕಾಲೇಜಿಗೆ ಅವರು ಸೀಮಿತವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹಳ ಉತ್ಸಾಹಿಕರಾಗಿ ಭಾಗವಹಿಸಿ ನಮ್ಮನ್ನು ಬೆನ್ನು ತಟ್ಟುತ್ತಿರುವಂಥದ್ದು ಒಂದು ಅತ್ಯುತ್ತಮವಾದ ಸಂಗತಿಯಾಗಿ ಅಂತೇಳಿ ನಾನು ಭಾವಿಸ್ತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಅಂತ. ಇವತ್ತು ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಬಂದಿದ್ದಾರೆ. ಮಾನ್ಯ ಶಾಸಕರೊಟ್ಟಿಗೆ ಪ್ರಕೃತಿಯೂ ಸಹಿತ ನಮ್ಮ ಈ ಕಾರ್ಯಕ್ರಮಕ್ಕೆ ಜನಪದ ಉತ್ಸವಕ್ಕೆ ಬಂದಿರೋದು ಅತ್ಯಂತ ಸಂತೋಷವಾಗಿರುವಂಥ ವಿಷಯ. ಯಾವುದೇ ಬಿಸಿಲಿನ ವಾತಾವರಣ ಇಲ್ಲ, ಯಾವುದೇ ಮಳೆಯ ವಾತಾವರಣವಿಲ್ಲ, ಪ್ರಕೃತಿಯೂ ಸಹಿತ ಈ ಜನಪದ ಉತ್ಸವಕ್ಕೆ ಸಹಕರಿಸಿ ವಿಜೃಂಭಣೆಯಾಗಿ ಆಚರಣೆ ಮಾಡಲಿಕ್ಕೆ ನಮ್ಮ ಪ್ರಕೃತಿ ಕಾರಣವಾಗಿದೆ.
ಬಹುಶಃ ನಾನು ಈ ಸಂದರ್ಭದಲ್ಲಿ ಪ್ರಕೃತಿಗೂ ನಾನು ನುಡಿ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಕಾರಣ ಏನಂದ್ರೆ ನಿನ್ನೆ ನಮ್ಮ ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ರು ಸರ್, ಮಳೆ ಏನಾದರೂ ಬಂದುಬಿಟ್ರೆ ಇಷ್ಟೆಲ್ಲ ಅಲಂಕಾರ ಮಾಡಿದ್ದೀವಿ, ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀವಿ, ಇಷ್ಟೆಲ್ಲ ತಯಾರಿ ಮಾಡಿದ್ದೀವಿ, ಇಷ್ಟೆಲ್ಲ ತ್ಯಾಗ ಮಾಡಿದ್ದೀವಿ, ಮಳೆ ಬಂದರೆ ಏನು ಮಾಡೋದು ಅಂತೇಳಿ ಆತಂಕಕ್ಕೆ ಒಳಗಾಗಿದ್ರು. ಬಹುಶಃ ಅದಕ್ಕೆ ಪೂರಕವಾಗಿ ಒಂದು ನೆರಳಿನ ವಾತಾವರಣದಲ್ಲಿ ನಾವೆಲ್ಲರೂ ಸೇರಲಿಕ್ಕೆ ಪ್ರಕೃತಿನ ಅವಕಾಶ ಮಾಡಿಕೊಟ್ಟಿದೆ ಹಾಗೆ ಅಂತ ಹೇಳ್ತಾ, ಬಹುಶಃ ನೀವು ಯಾವುದಾದ್ರೂ ಕಾಲೇಜಲ್ಲಿ ವಿದ್ಯಾರ್ಥಿಗಳೊಟ್ಟಿಗೆ ಉಪನ್ಯಾಸಕರು ವಿದ್ಯಾರ್ಥಿಗಳಾಗಿದ್ದನ್ನ, ಮಕ್ಕಳೊಟ್ಟಿಗೆ ಮಕ್ಕಳಾಗಿದ್ದನ್ನ, ಎಲ್ಲ ಕಾರ್ಯಕ್ರಮಗಳಲ್ಲೂ ಮಕ್ಕಳೊಟ್ಟಿಗೆ ಮಕ್ಕಳಾಗುವಂಥ ಒಂದು ಸಂಸ್ಕೃತಿ ಏನಾದರೂ ಇದ್ದರೆ ಅದು ನಿಮ್ಮ BMS ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಾತ್ರ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾನು ಒಂದು 15 ದಿನದಿಂದ ನೋಡ್ತಾ ಇದ್ದೀನಿ, ನಮ್ಮ ಎಲ್ಲ ಉಪನ್ಯಾಸಕರು ನಮ್ಮ ವಿದ್ಯಾರ್ಥಿಗಳೊಟ್ಟಿಗೆ ಸೇರಿ ಇವತ್ತಿನ ಕಾರ್ಯಕ್ರಮಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿಯನ್ನು, ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮ ವಿಜೃಂಭಣೆಯಾಗಿ ಆಚರಣೆ ಆಗಲಿಕ್ಕೆ ನಮ್ಮ ಎಲ್ಲ ಉಪನ್ಯಾಸಕರು ಸಹಕರಿಸಿದ್ದಾರೆ. ಬಹುಶಃ ಈಗ ತಾನೇ ಮಾನ್ಯ ಶಾಸಕರು ಪ್ರಸ್ತಾವ ಮಾಡಿದರು, ನಿರೂಪಕರು ಹೇಳಿದಾಗೆ ಭಾರತ ಸಾಂಸ್ಕೃತಿಕವಾಗಿ ಶ್ರೀಮಂತವಾದಂಥ ದೇಶ ಅಂತ ನಾವು ಇವತ್ತು ಹೇಳ್ತಾ ಇಲ್ಲ. ಸ್ವಾಮಿ ವಿವೇಕಾನಂದ ಅವರು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಿದಾಗಲೇ ನಮ್ಮ ಭಾರತದ ಸಂಸ್ಕೃತಿ ಎಂಥದ್ದು ಅಂತೇಳಿ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂಥ ನಾಡು, ದೇಶ ನಮ್ಮದು ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಅಂತ ಹೇಳ್ತಾ, ನಮ್ಮ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಾನು ಮತ್ತೆ ಕಾಲೇಜ್ ಡೇನಲ್ಲಿ ಮಾತಾಡ್ತೀನಿ. ಸರ್, ನಿಮ್ಮೆಲ್ಲರ ಸಹಕಾರದೊಂದಿಗೆ ವಿಶೇಷವಾಗಿ ಕಾಲೇಜಿನ ಸ್ಕೌಟ್ ಆ್ಯಂಡ್ ಗೈಡ್, ರೇಂಜರ್ಸ್ ಆ್ಯಂಡ್ ರೋವರ್ಸ್ ಘಟಕದ ವತಿಯಿಂದ ನಮ್ಮ ಕಾಲೇಜಿನಲ್ಲಿ BMS ದಾಸೋಹ ಮಂದಿರ ಪ್ರಾರಂಭ ಆಗ್ತಾ ಇದೆ. ಬರುವ ಶುಕ್ರವಾರ BMS ದಾಸೋಹ ಮಂದಿರ ಪ್ರಾರಂಭ ಆಗ್ತಾ ಇದೆ. IKSA ಸಹಯೋಗದೊಂದಿಗೆ ಮತ್ತು ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ ನಿರ್ದೇಶಕರ ಸಹಕಾರದೊಂದಿಗೆ, ಕ್ರೀಡಾ ನಿರ್ದೇಶಕರ ಸಹಕಾರದೊಂದಿಗೆ ಬರುವ ಶುಕ್ರವಾರ ಅದು ನಮ್ಮ ಕಾಲೇಜಿನ ವ್ಯಾಪ್ತಿಯಲ್ಲಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಆ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ಅನ್ನ ದಾನ ಮಾಡಬೇಕು ಇತಿಮಿತಿಯಲ್ಲಿ ಹಾಗೆ ಅಂತೇಳಿ ಆಲೋಚನೆ ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ, ನಿಮ್ಮೆಲ್ಲರ ಆರೈಕೆಯೊಂದಿಗೆ ಅದು ಪ್ರಾರಂಭವಾಗಿ ನಮ್ಮ ಎಲ್ಲ ಮಕ್ಕಳಿಗೆ ಅದು ಸದುಪಯೋಗ ಆಗಲಿ ಅನ್ನೋ ಮಾಹಿತಿಯನ್ನು ಮಾನ್ಯ ಶಾಸಕರಿಗೆ ನಾನು ತಿಳಿಸ್ತಾ, ಬಹಳ ಅದ್ದೂರಿಯಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಇದಕ್ಕೆ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮಾನ್ಯ ಶಾಸಕರಿಗೆ ನಾನು ಈಗ ಒಂದು ಅನುಮತಿಯನ್ನು ಪಡ್ಕೊಂಡಿದ್ದೀನಿ. ಒಂದು 3 ನಿಮಿಷ 2 ನಿಮಿಷ ಮಾತಾಡ್ತೀನಿ. ಒಂದು 3 ನಿಮಿಷದಲ್ಲಿ ಒಂದು ಸಣ್ಣ ಜನಪದ ಗೀತೆಯನ್ನು ಆಡ್ತೀನಿ ಹಾಗೆ ಅಂತೇಳಿ ಅವರ ಅನುಮತಿಯನ್ನು ಕೇಳಿ ನಾನು ಆಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಆ ಗೀತೆಯನ್ನು ಕೇಳಿದರ, ಚೆಲ್ಲಿದರ ಮಲ್ಲಿಗೆ ಅಂತೇಳಿ ಬಹಳ ಸುಂದರವಾದ ಗೀತೆ. ಆದರೆ ನನಗೆ ಆಡ್ಲಿಕ್ಕೆ ಮಾತ್ರ ಕಷ್ಟ, ಅದು ಆಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಅಂತ ಹೇಳ್ತಾ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮಾಲೆ, ಅಂದದ ಚಂದದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮಾಲೆ, ಅಂದದ ಚಂದದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದವು, ಮಾಳದಲ್ಲಿ ಗರುಕೆ ಚಿಗುರಾವೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮಾಲೆ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಸಂಪಿಗೆ ಹೂನಂಗೆ ಇಂಪಾದ ನಿನ ಪರುಸೆ, ಇಂಪಾದ ನಿನ ಪರುಸೆ ಕೌದಳ್ಳಿ ಬದಲಾಗಿ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಮಲ್ಲಿಗೆ ಹೂವಿನ ಮಂಚ ಮರುಗಾದ ಮೇಲೊದುಪು, ತಾವಾರೆ ಹೂವು ತಲೆದಿಂದು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್
ಹೊತ್ತು ಮುಳುಗಿದರೇನು ಕತ್ತಲಾದರೇನು ಒತ್ತು ಮುಳುಗಿದರೇನು ಕತ್ತಲಾದರೇನು ಅಪ್ಪ ನಿನ್ನ ಭರವಸೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮಾಲೆ ಅಂದಾದ ಚಂದಾದ ಮಾಯಿಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಧನ್ಯವಾದಗಳು. ಉತ್ಸವದ ದೀಪಕ್ಕೆ ಜ್ಯೋತಿಯಾದ ನಮ್ಮ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರಾಣಿ ಪಟ್ಟಣ ಪಂಚಾಯತಿಯ ಉಪಾಧ್ಯಕ್ಷರು, ಇವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಲಕ್ಷ್ಮಯ್ಯ ಸಿಡಿ ಸದಸ್ಯರು, ಇವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ರಿಯಾದ್ ಅಹಮದ್ ಯೋಗೀಶ್ ಸರ್ ಅವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಹನುಮಯ್ಯ ಸರ್ ಅವರಿಗೂ ಸಹ ತುಂಬು ಹೃದಯದ ಪಿ ನಂದವಾಡಿಗೆ ಇವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಸ್ನೇಹದ ಮಾತು ಜ್ಞಾನದ ಹಾದಿ ತೋರಿದ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾದ ಸರಸ್ವತಿ ಮ್ಯಾಮ್ ಅವರಿಗೂ ಪ್ರೀತಿಯ ಧನ್ಯವಾದಗಳು. ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಮಕ್ಕಳ ಜೀವನವನ್ನು ದೀಪದ ಹಾಗೆ ಬೆಳಕು ಭಾಷೆ
ಜನಪದ ಸಂಭ್ರಮ 2026 ಕಡ್ಡಿಯ ಸೀರೆ ನರಿಗೆ ಚಿನ್ನದ ಕುಣಿಕೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚೆಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜನಪದ ಸಂಸ್ಕೃತಿ ಸಮಾಜದ ಆತ್ಮವಾಗಿದೆ. ಅದು ಪರಂಪರೆಯನ್ನು ಉಳಿಸಿ ಸಮಾಜದಲ್ಲಿ ಏಕತೆ ಮತ್ತು ಮೌಲ್ಯಗಳನ್ನು ಬೆಳೆಸಿ ಸಾಹಿತ್ಯ ಮತ್ತು ಕಲೆಗಳನ್ನು ಸಮೃದ್ಧಿಗೊಳಿಸುತ್ತದೆ. ಈ ಎಲ್ಲ ಅಂಶಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮತ್ತು ತಮ್ಮ ಜೀವನದಲ್ಲಿ ಈ ಅಂಶಗಳನ್ನು ಅಳವಡಿಸಿಕೊಳ್ಳುವ ಸಲುವಾಗಿ ಕಾಲೇಜಿನಲ್ಲಿ ಈ ದಿನ ಜನಪದ ಉತ್ಸವವನ್ನು ಆಚರಿಸಲಾಗುತ್ತಿದೆ. ಇವತ್ತು ತುಂಬ ಖುಷಿ ಆಯಿತು. ನಮ್ಮ ಏನು BMS ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಎಲ್ಲ ಉಪನ್ಯಾಸಕರು ಪ್ರಾಂಶುಪಾಲರಾದಿಯಾಗಿ ಉತ್ತಮ ರೀತಿಯಲ್ಲಿ ಒಂದು ಗ್ರಾಮೀಣ ಒಂದು ಜನಪದ ಉತ್ಸವವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ತುಂಬ ಖುಷಿ ತರ್ತಕ್ಕಂಥದ್ದು. ನಮ್ಮಲ್ಲಿರ್ತಕ್ಕಂಥ ಕಳೆದ ವರ್ಷ ನಮ್ಮ ಕಾಲೇಜಿನ ವತಿಯಿಂದ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಆದರೆ ಈ ವರ್ಷ ವಿದ್ಯಾರ್ಥಿಗಳ ಸ್ವಯಂ ಪ್ರೇರಿತವಾಗಿ ಅದಕ್ಕೆ ತಗುಲುವ ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸಿ ಇಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಜನಪದ ಉತ್ಸವವನ್ನು ಮಾಡಿರೋ ಕಾರಣಕ್ಕಾಗಿ ಇಡೀ ಕಾಲೇಜಿನ ಪರವಾಗಿ ಮಾನ್ಯ ಎಲ್ಲ ವೇದಿಕೆ ಮೇಲಿರುವ ಗಣ್ಯರ ಪರವಾಗಿ ಅವರಿಗೆಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ.